ದೇಶದಲ್ಲಿ CD100 ಯಾರಿಗೆ ತಾನೇ ಗೊತ್ತಿರಲ್ಲ ಗುರು. ಅದೊಂಥರ 2 ಸ್ಟ್ರೋಕ್ ಕಿಲ್ಲರ್ ಅಂತಾನೆ ಹೇಳ್ಬೋದು. CD100 ಬರಕ್ಕೂ ಮುಂಚೆ ಜನ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ರು, ಪವರ್ ನೋಡ್ತಾ ಇದ್ರು, ಯಾವ ತರ ಶೋಕಿ ಮಾಡಬಹುದು, ಎಷ್ಟು ಸ್ಪೀಡ್ ಆಗಿ ಹೋಗ್ಬೋದು ಅಂತ ನೋಡ್ತಾ ಇದ್ರು. ನಮ್ ದೇಶ ತುಂಬಾನೇ ಯೂತ್ಫುಲ್ ಆಗಿತ್ತು. ಇದು ಬಂದ ತಕ್ಷಣ ಜನ 2 ಸ್ಟ್ರೋಕ್ ಗಾಡಿಗಳನ್ನ ಬಿಟ್ಬಿಟ್ಟು ಇದನ್ನ ತಗೊಳಕ್ಕೆ ಶುರು ಮಾಡಿದ್ರು. 30-35 ಕಿಲೋಮೀಟರ್ ಮೈಲೇಜ್ ಕೊಡ್ತಾ ಇದ್ದ ಗಾಡಿಗಳಲ್ಲಿ 9 ಕಿಲೋಮೀಟರ್ ಮೈಲೇಜ್ ಕೊಡ್ತಾ ಇದ್ದಂತ ಗಾಡಿಗಳಲ್ಲಿ ಅವಾಗಿನ ಕಾಲದಲ್ಲಿ ಜನಕ್ಕೆ ಗೊತ್ತಾಯ್ತು, ಬರೀ ಸೌಂಡ್ ಶೋಕಿ ಮಾಡಿದ್ರೆ ಜೀವನ ಮಾಡಕ್ ಆಗಲ್ಲ, ಸಂಸಾರ ನಡೆಸಬೇಕು ಅಂದ್ರೆ ಕಾಸು ಬೇಕು, ಆತರ ಕಾಸು ಉಳಿಸಬೇಕು ಅಂದ್ರೆ ಈ ತರ ಗಾಡಿಗಳು ಬೇಕು ಅಂತ ಹೇಳ್ಕಳಿ. ಅನ್ಎಜುಕೇಟೆಡ್ ಬಡತವ CD100 ಬರೋ ತನಕ ಯಾರು ಕೂಡ ಕಿತನಾ ದೇತಿ ಹೇ ಅಂತ ಯಾರನ್ನು ಕೇಳ್ತಾನೆ ಇರ್ಲಿಲ್ಲ. ಒಂದು ಸಲ CD100 ಬಂದು ಆ ಟ್ರೆಂಡ್ ನ ಸ್ಟಾರ್ಟ್ ಮಾಡ್ಬಿಡ್ತು. ಇದು ಬರೀ ಮೈಲೇಜ್ ಗೆ ಅಂತಲ್ಲ ಗುರು, ಈ ಗಾಡಿ ಪ್ರಾಕ್ಟಿಕಾಲಿಟಿ, ಗಾಡಿದು ಕಂಫರ್ಟ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಪವರ್ ಅಲ್ಲಿ ಆಗಿರ್ಬೋದು, ಡಿಸೈರಬಲ್. आपका बैंक सेविंग्स अकाउंट पे इंटरेस्ट देता है? ನಮ್ ದೇಶದಲ್ಲಿ CD100 ಯಾರಿಗೆ ತಾನೇ ಗೊತ್ತಿಲ್ಲ.